ಮಸ್ಟ್ ವಿನ್ ಮ್ಯಾಚ್ಗಾಗಿ ಫೀಲ್ಡ್ಗಿಳಿದಿದ್ದಂತ ರಾಜಸ್ಥಾನ ರಾಯಲ್ಸ್ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಗೆದ್ದು ಪ್ಲೇ ಆಫ್ ರೇಸ್ನಲ್ಲಿ ಉಳ್ಕೊಂಡಿದೆ. ವೈಭವ್ ಸೂರ್ಯವಂಶಿ ಅವರ ಅಬ್ಬರದ ಬ್ಯಾಟಿಂಗ್ಗೆ ಪಂತ್ ಪಡೆಯ ಬೌಲರ್ಗಳು ಸರೆಂಡರ್ ಆಗಲೇಬೇಕಾಯಿತು. ಪ್ರೆಷರ್ ಗೇಮ್ಗಳಲ್ಲಿ ಸೂರ್ಯವಂಶಿ ಆಡಲ್ಲ ಅಂದವರ ಬಾಯಿ ಮುಚ್ಚಿಸುವಂತೆ ಗರ್ಜನೆ ಮಾಡಿಸಿದಂತ ಸಿಡಿಲ ಮರಿ ಸೂರ್ಯವಂಶಿ ಐಪಿಎಲ್ ಇತಿಹಾಸದಲ್ಲಿ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. 15 ವರ್ಷದ ಬಾಲಕ ಬೆಂಕಿ ಚೆಂಡಿನಂತೆ ಸುಡ್ತಾ ಇದ್ರೆ ಪ್ರಚಂಡ ಬೌಲರ್ಗಳು ಕೂಡ ನಿರುತ್ತರರಾಗಿದ್ರು. ಲಕ್ನೋ ಮತ್ತು ರಾಜಸ್ಥಾನ ನಡುವಿನ ಮ್ಯಾಚ್ ಅಲ್ಲಿ ಸೂರ್ಯವಂಶಿ ವೈಭವ ಹೇಗಿತ್ತು, ಪ್ಲೇ ಆಫ್ ರೇಸ್ ನಲ್ಲಿ ಟ್ವಿಸ್ಟ್ ಬಂದಿದ್ದು ಹೇಗೆ, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಈ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಅನ್ನ ಮಾಡಿದಂತ ಲಕ್ನೋ ಪರ ಮಿಚೆಲ್ ಮಾರ್ಷ್ ಹಾಗೆ ಜೋಶ್ ಇಂಗ್ಲಿಸ್ 100 ರನ್ಗಳ ಜೊತೆಯಾಟವನ್ನಾಡ್ತಾರೆ ಓಪನಿಂಗ್ ಜೋಡಿ. ಮಿಚೆಲ್ ಮಾರ್ಷ್ 57 ಎಸೆತಗಳಲ್ಲಿ 96 ರನ್ಗಳನ್ನು ಗಳಿಸಿದ್ರೆ ಜೋಸ್ ಇಂಗ್ಲಿಷ್ 29 ಬಾಲಲ್ಲಿ 60 ರನ್ ಅನ್ನು ಬಾರಿಸ್ತಾರೆ. ಇನ್ನು ರಿಷಬ್ ಪಂತ್ 35 ರನ್ಗಳನ್ನು ಕಲೆ ಹಾಕ್ತಾರೆ. ಹೀಗಾಗಿ ಲಕ್ನೋ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ಗಳನ್ನು ಕಳ್ಕೊಂಡು 220 ರನ್ಗಳನ್ನು ಕಲೆ ಹಾಕುತ್ತೆ. ಸೊ ಇದು ಬಿಗ್ ಟಾರ್ಗೆಟ್. ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತ ರಾಜಸ್ಥಾನ ಇನ್ನೂ 5 ಬಾಲ್ಗಳು ಬಾಕಿ ಇದ್ದಂತೆ, ಅಂದ್ರೆ 19.1 ಓವರ್ಗಳಲ್ಲಿ 3 ವಿಕೆಟ್ಗಳನ್ನು ಕಳ್ಕೊಂಡು 225 ರನ್ಗಳನ್ನು ಕಲೆ ಹಾಕಿ 7 ವಿಕೆಟ್ಗಳಿಂದ ಗೆದ್ದು ಬೀಗಿದೆ. ಅಷ್ಟಕ್ಕೂ ರಾಜಸ್ಥಾನದ ಗೆಲುವಿನ ಹೀರೋ ವೈಭವ್ ಸೂರ್ಯವಂಶಿ. ಆರೆಂಜ್ ಕ್ಯಾಪ್ ಮತ್ತು ಭಾರತೀಯನ ಅತಿ ಹೆಚ್ಚು ಸಿಕ್ಸರ್ ದಾಖಲೆ. ಯಶಸ್ವಿ ಜೈಸ್ವಾಲ್ ಒಂದ್ ಕಡೆ ಸ್ಫೋಟಕ ಇನ್ನಿಂಗ್ಸ್ ಅನ್ನ ಆಡ್ತಾ ಇದ್ರೆ ಸೂರ್ಯವಂಶಿ ಸ್ಲೋ ಆಗಿ ಇನ್ನಿಂಗ್ಸ್ ಅನ್ನ ಆರಂಭಿಸಿದ್ರು. ಬಾಲಿಯ ರನ್ ಅನ್ನೋ ತರ ಮೊದಲ 12 ಬಾಲ್ಗಳನ್ನ ಫೇಸ್ ಮಾಡಿದ್ರು. ಆದ್ರೆ ಯಾವಾಗ ಜೈಸ್ವಾಲ್ ವಿಕೆಟ್ ಬಿತ್ತು ಅಲ್ಲಿಂದ ಸೂರ್ಯವಂಶಿ ಸಿಡಿದು ನಿಂತಿದ್ರು. ಮುಂದಿನ 28 ಬಾಲಲ್ಲಿ 80+ ರನ್ಸ್ ಬಂತು. 23 ಬಾಲಲ್ಲಿ ಅರ್ಧ ಶತಕ ಪೂರೈಸಿದ ವೈಭವ್ 38 ಎಸೆತಗಳಲ್ಲಿ 93 ರನ್ಗಳನ್ನ ಕಲೆ ಹಾಕಿದ್ರು. 10 ಭರ್ಜರಿ ಸಿಕ್ಸರ್ ಹಾಗೆ 7 4ಗಳು ಬಂದ್ವು. 7 ರನ್ಗಳಿಂದ ಶತಕವನ್ನ ಮಿಸ್ ಮಾಡ್ಕೊಳ್ತಾರೆ. ಇನ್ನು ಈ ಸೀಸನ್ ಅಲ್ಲಿ 50+6 ಹಿಡಿಸಿ ಆವೃತ್ತಿ ಒಂದರಲ್ಲಿ 50ಕ್ಕಿಂತ ಹೆಚ್ಚು ಸಿಕ್ಸರ್ ಬಾರಿಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಹಾಗೆ T20 ಕ್ರಿಕೆಟ್ನಲ್ಲಿ ಅತ್ಯಂತ ವೇಗವಾಗಿ 100 ಸಿಕ್ಸರ್ ಬಾರಿಸಿದ ಜಗತ್ತಿನ ಏಕೈಕ ಕಿರಿಯ ಆಟಗಾರ ಕೂಡ. ಈ ಸೀಸನ್ ಅಲ್ಲಿ ಇನ್ನೂ ಕೂಡ ಪಂದ್ಯಗಳಿದ್ದು RR ತಂಡ ಪ್ಲೇ ಆಫ್ಗೆ ಪ್ರವೇಶ ಪಡೆದ್ರೆ ಐಪಿಎಲ್ ಟೂರ್ನಿಯಲ್ಲಿ ಆವೃತ್ತಿಯೊಂದರಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿರುವಂತ ಕ್ರಿಸ್ ಗೇಲ್ ಅವರ ಸಾರ್ವಕಾಲಿಕ ದಾಖಲೆಯನ್ನು ಕೂಡ ಬ್ರೇಕ್ ಮಾಡುವಂತ ಸಾಧ್ಯತೆ ಇದೆ. ಈ ಪ್ರದರ್ಶನದಿಂದಾಗಿಯೇ ನಿನ್ನೆ ಮ್ಯಾಚ್ ಅಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡ್ರು. ಹಾಗೆ ಟೂರ್ನಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿ ಆರೆಂಜ್ ಕ್ಯಾಪ್ ಕೂಡ ತಮ್ಮ ತಲೆ ಮೇಲಿಟ್ಕೊಂಡಿದ್ದಾರೆ. ಲಕ್ನೋ ವಿರುದ್ಧದ ಗೆಲುವಿನ ಮೂಲಕ ರಾಜಸ್ಥಾನ ಸದ್ಯ ಪ್ಲೇ ಆಫ್ ರೇಸ್ ನಲ್ಲಿ ಮುಂಚೂಣಿಯಲ್ಲಿದೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ಕೊನೆಯ ಪಂದ್ಯವನ್ನ ಗೆದ್ರೆ 16 ಅಂಕಗಳೊಂದಿಗೆ ಟಾಪ್ 4ಗೆ ಸೆಲೆಕ್ಟ್ ಆಗ್ತಾರೆ. ಈಗ ಮುಂಬೈ ವಿರುದ್ಧ ಕೂಡ ಸೂರ್ಯವಂಶಿ ಸಿಡಿದಿದ್ದೆ, ಆದ್ರೆ ರಾಜಸ್ಥಾನಕ್ಕೆ 4ನೇ ಪ್ಲೇ ಆಫ್ ಟಿಕೆಟ್ ಪಕ್ಕಾ ಆಗಲಿದೆ. ಯಾಕಂದ್ರೆ ಉಳಿದ ಯಾವುದೇ ತಂಡಗಳಿಗೂ ಕೂಡ 15+ ಅಂಕಗಳನ್ನ ಪಡೆಯೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ರಾಜಸ್ಥಾನಕ್ಕೆ ಮುಂದಿನ ಪಂದ್ಯ ಗೆಲ್ಲೋದೊಂದೇ ಗುರಿ. ಸೊ ಈ ಪಂದ್ಯವನ್ನ ಗೆದ್ರೆ ಸೀದಾ ಪ್ಲೇ ಆಫ್ಗೆ ಲಗ್ಗೆ ಇಡ್ತಾರೆ. ಹಾಗೇನಾದ್ರೂ ಮಿಸ್ ಆದ್ರೆ ಬೇರೆ ತಂಡಗಳಿಗೆ ಅವಕಾಶ ಇದೆ. ನಮಸ್ಕಾರ.